अस्सलाम वालेकुम रहमतुल्लाहि बरकातुहू। ಔಜು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್। ನಾನು ದೇವರ ಮೂಲ ಕೇಳ್ತಾ ಇದ್ದೀನಿ, ಸರ್ವಶಕ್ತಿ ದೇವನೇ ನಿನ್ನ ಮೂಲ ಕೊಡು ಬಾಳೋದಿಕ್ಕೆ ನನ್ನ ಮಾತಿಗೆ ಆರಂಭ ಮಾಡ್ತಾ ಇದ್ದೀನಿ ಆ ಏಕದೇವ ಪ್ರಭು ಪರಮಾತ್ಮ ಹೆಸರಿನಿಂದ. ಅಣ್ಣ ತಮ್ಮಂದರೇ, ಅಕ್ಕ ತಂಗಿಗಳೇ, ಪ್ರೀತಿಯ ಮಕ್ಕಳೇ, ಹಿರಿಯರೇ, ಕೊನೆ ಪರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಆರೋಗ್ಯಕ್ಕೆ ಉಳಿಸ್ಕೊಳ್ಳಿ, ರೋಗ ಹಿಡಿಯೋ ಮೊದಲು. ರೋಗ ಹಿಡಿಬಿಟ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕು, ಪ್ರಾಣನೂ ಕಳ್ಕೊಳ್ಬೇಕು. ರೋಗಗೆ ಹಿಡಿಯೋಕೆ ಕೊಡಬೇಡಿ. ರೋಗ ಹಿಡಿಬಾರ್ದಂದ್ರೆ ಏನು ಮಾಡಬೇಕು? ಕುಲೋಂಜಿಯ ಕರೆ ಬೀಜ ನಿಮ್ಮ ಮೇಲೆ ಕಡ್ಡಾಯ ಮಾಡಿ, ಅಂದರೆ ನಿಮ್ಮ ಹ್ಯಾಬಿಟ್ನಲ್ಲಿ ಇಟ್ಕೊಳ್ಳಿ. ಎಲ್ಲ ರೋಗಗೆ ಬುಡಾನಿಂದ ಗುಣ ಮಾಡ್ತೈತೆ ಅದು. ಯಾವ ರೋಗ ಹಿಡಿಯೋಕೆ ಕೊಡೋದಿಲ್ಲ. ಅದೇ ಕರ್ಜೀರಿಗೆನಿಂದ ನೂರಾರು ಗಿಡಮೂಲಿಕೆ ಹಾಕಿ ಮಾಡಿರೋದು ಕರ್ಜೀರಿಗೆ ಕಷಾಯ, ಎಲ್ಲ ರೋಗಗೆ ಸಫಾಯ. ಇದು ನಾನು ಹಕೀಮ್ ಉಬೇದುಲ್ಲಾ, ಯೋಗ ಗುರ ಮಾಡೋನು. ಅಣ್ಣ ತಮ್ಮಂದ್ರೆ, ಇದು ಡೈಲಿ 1-2 ಸಲ ಕುಡಿತಾ ಇದ್ರೆ ಸಾಯಂಕಾಲ ಬೆಳಿಗ್ಗೆ ಜೇನುತುಪ್ಪ ಹಾಕಿ ಕುಡಿಬೋದು, ಬೆಲ್ಲ ಇಲ್ಲ ಕಲ್ಸಕ್ರೆ ಇಲ್ಲ ಹಾಗೂ ಕುಡಿಬೋದು. ಇದು ಕುಡಿತಾ ಇದ್ರೆ ಎಲ್ಲ ರೋಗನಿಂದ ರಕ್ಷಣೆ ಆಗಿರ್ತೀರ. ಯಾವ ರೋಗ ಹಿಡಿಯೋದಿಲ್ಲ. ರೋಗ ಇರೋರು ಕುಡಿಬೋದು, ಆರೋಗ್ಯ ಇರೋರು ಕುಡಿಬೋದು. ಆರೋಗ್ಯ ಇರೋರು 4 ದಿವಸ ಕುಡಿಬೇಕು, 4 ದಿವಸ ಬಿಡಬೇಕು. 2 ದಿವಸ ಕುಡಿಬೇಕು, 2 ದಿವಸ ಬಿಡಬೇಕು. ಹಂಗೆ ಕುಡಿತಾ ಇದ್ರೆ ಯಾವ ರೋಗ ಹಿಡಿಯೋದಿಲ್ಲ. ಅಣ್ಣ ತಮ್ಮಂದ್ರೆ, ಇದು ಶಿವಮೊಗ್ಗದಿಂದ ತರಿಸ್ಕೊಳ್ಬೇಕು. 9343560908 ಇದೇ ಫೋನ್ನಿಂದ ತರಿಸ್ಕೊಳ್ಳಿ. 9880345330 ಇದರಲ್ಲಿ ತಿಳುವಳಿಕೆ ಮಾಡಿಕೊಡಿ. ನನ್ನ ಕಷಾಯ ನನ್ನ ಹತ್ರ ಇರ್ತೈತೆ. ಇದು ಯಾವ ಊರಿನಲ್ಲಿ ಇರೋದಿಲ್ಲ, ಯಾರ ಹತ್ರ ಇರೋದಿಲ್ಲ. ನಾನು ಯಾರಿಗೂ ಹೋಲ್ಸೇಲ್ ಕೊಡೋದಿಲ್ಲ ಮಾಡೋಗೆ. ಇಲ್ಲಿ ನಾನು ಮಾಡೋದಿಲ್ಲ, ಯಾರಿಗೂ ಮಾಡೋಕೆ ಕೊಡೋದಿಲ್ಲ. ಇದು ನನ್ನ ಫ್ಯಾನ್ಗಳಿಗೆ ಗಿಫ್ಟ್. ಇದು ಅಣ್ಣ ತಮ್ಮಂದರೆ, ನನ್ನ ಫ್ಯಾನ್ಗಳಿಗೆ ಒಂದು ಗಿಫ್ಟು. ಹಣ ಇರೋರ ಹತ್ರ 1800 ರೂಪಾಯಿಗೆ ಒಂದು ಪ್ಯಾಕ್ ಬರ್ತೈತೆ. 1 ತಿಂಗಳು ಕುಡಿಬಿಟ್ರೆ ಎಲ್ಲ ರೋಗ ಬುಡಾನಿಂದ ಗುಣ ಆಗ್ಬಿಡ್ತಿತ್ತು. ಅಣ್ಣ ತಮ್ಮಂದ್ರೆ, ಸರಿ ಕಷ್ಟನಲ್ಲಿ ಇದ್ದೀರಾ, ದುಡ್ಡೇ ಇಲ್ಲ ನಿಮ್ಮ ಹತ್ರ, ಬಂದು 300 ರೂಪಾಯಿದು ಫ್ರೀ ಕೊಡ್ತೀನಿ ಜಕಾತ್ನಲ್ಲಿ, ತಗೊಂಡೋಗಿ ಕುಡೀರಿ. ಎಲ್ಲ ರೋಗ ಬುಡಾನಿಂದ ಹೋಗುತ್ತೆ. ಅಣ್ಣ ತಮ್ಮಂದ್ರೆ, ಸರಿ ಇದು ಕುಡಿತಾ ಇದ್ರೆ ಎಲ್ಲ ರೋಗದಿಂದ ರಕ್ಷಣೆ ಆಗಿರ್ತೀರ. ಅಂದರೆ ನೀವು ಏನು ಮಾಡಬೇಕಂದ್ರೆ, ಯಾವುದು ರೋಗ ಬರೋ ವಸ್ತು ತಿನ್ನಬಾರ್ದು. ಅಂದರೆ ರೆಡಿಮೇಡ್ ಬರ್ಗರು, ಐಸು, ಕೂಲ್ ಡ್ರಿಂಗು ಅದೆಲ್ಲ ತಗೊಳ್ಬಾರ್ದು. 1. 2ನೇದು, ಬಿಳಿ ಉಪ್ಪು ತಿನ್ನಬಾರ್ದು, ಕರೆ ಉಪ್ಪು ಉಪಯೋಗ ಮಾಡಬೇಕು. ಸಕ್ಕರೆ ತಿನ್ನಬಾರ್ದು, ಬೆಲ್ಲ ಉಪಯೋಗ ಮಾಡಬೇಕು. ಸರಿ, ಮೂರನೇದು ಪಾಮ್ ಆಯಿಲ್ ವಸ್ತು ತಿನ್ನಬಾರ್ದು. ಪಾಮ್ ಆಯಿಲ್ ವಸ್ತು ತಿಂದರೆ ಹಾರ್ಟ್ ಅಟ್ಯಾಕ್ ಬಂದು ಸಾಯ್ತೀರ. ಕೊಬ್ಬರಿ ಎಣ್ಣೆ ಉಪಯೋಗ ಮಾಡಬೇಕು, ಇಲ್ಲ ಸಾಸಿವೆ ಎಣ್ಣೆ, ಇಲ್ಲ ಕೊಬ್ಬರಿ ಎಣ್ಣೆ, ಇಲ್ಲ ಎಳ್ಳೆಣ್ಣೆ ಉಪಯೋಗ ಮಾಡಿ. ಅಣ್ಣ ತಮ್ಮಂದರೆ, ಆಮೇಲೆ ಬೇಕರಿ ಐಟಮ್ ತಿನ್ನಬಾರ್ದು. ಬ್ರೆಡ್ಡು, ಬನ್ನು, ರಕ್ಸು, ಮೈದಾ ಐಟಮ್ದು ಯಾವುದು ತಿನ್ನಬಾರ್ದು. ಅದು ತಿಂತಾ ಇದ್ರೆ ಮನುಷ್ಯನಿಗೆ 100 ಥರ ರೋಗ ಬಂದ್ಬಿಡ್ತೈತೆ. ಅಣ್ಣ ತಮ್ಮಂದರೆ, ಆಮೇಲೆ ತಿನ್ನೋದು ಬ್ಯಾಲೆನ್ಸ್ ಕಲಿಬೇಕು. ಯಾವಾಗಲೂ ಹೊಟ್ಟೆ ತುಂಬ ತಿನ್ನಬಾರ್ದು. ಅರ್ಧ ಹೊಟ್ಟೆನೆ ತಿನ್ನಬೇಕು, ಅರ್ಧ ಹೊಟ್ಟೆ ಖಾಲಿ ಇರಬೇಕು. ಅಣ್ಣ ತಮ್ಮಂದ್ರೆ, ಫುಲ್ ಹೊಟ್ಟೆ ದೇವನ್ ತಿನ್ನಿಸ್ತಾನೆ ಸತ್ತಿದ ಮೇಲೆ. ಸ್ವರ್ಗನಲ್ಲಿ ಟನ್ ಲೆಕ್ಕ ತಿನ್ನಿಸ್ತಾನೆ. ಸತ್ತಿದ ಮೇಲೆ ಒಂದು ಬಾಳಿದೆ, ವಿಚಾರಣೆ ಇದೆ, ಅಲ್ಲಿ 70 ಅಡಿ ಮಾಡಿ ಸ್ವರ್ಗನಲ್ಲಿ ರಾಜ ಮಾಡಿ ಕಳಿಸ್ತಾನೆ. ತಿರ್ಗಾ ಸಾವು ಇಲ್ಲ. ಒಂದ್ಸಲ ಇಲ್ಲಿ ಸತ್ತಿದ ಮೇಲೆ ತಿರ್ಗಾ ದೇವನ್ ಎಬ್ಬರಿಸ್ತಾನೆ, ಅಲ್ಲಿ ಸಾವಿಲ್ಲ. ಯಾವಾಗಲೂ ಸ್ವರ್ಗನಲ್ಲಿ ರಾಜಾನೆ. 10 ಲೆಕ್ಕ ತಿಂತಾನೆ, ಅಲ್ಲಿ 1-2 ಮಾಡಂಗಿಲ್ಲ. ಬರೇ ಡಕಾರ್ ಹೊಡೆದ್ರೆ ಎಲ್ಲ ಹಜಮ್. ಅಲ್ಲಿ ತಲೆನೂ ಇಲ್ಲ, ಹೊಟ್ಟೆನೂ ಇಲ್ಲ, ಬೆನ್ನೂ ಇಲ್ಲ, ಯಾವ ನೋವು ಇಲ್ಲ, ಭಯ ಇಲ್ಲ. ಅಣ್ಣ ತಮ್ಮಂದ್ರೆ, ಅಂತ ಬಾಳ್ ಸಿಗ್ಬೇಕಂದ್ರೆ ಈ ಬಾಳ್ನಲ್ಲಿ ದೇವರ ಗುಲಾಮ ಆಗಿ ಬಾಳ್ಬೇಕು. ದೇವರು ಬಂದು ಹೇಳೋದಿಲ್ಲ ಈ ರೀತಿ ಬಾಳಿ ಅಂತ. ಆ ಬಾಳ್ ಹೇಳ್ಕೊಡೋಗೆ ಪರವಾದಿಗಳಿಗೆ ಕಳಿಸ್ತಾನೆ.
ಪರವಾದಿಗಳಿಗೆ ಕಳಿಸ್ತಾನೆ. ಅವ್ರು ಬಂದು ನಮಗೆ ಬಾಡಿ ತೋರಿಸ್ತಾರೆ. ಅದಕ್ಕೆ ಕೊನೆ ಗ್ರಂಥ ಕುರಾನ್ನಲ್ಲಿ ಹೇಳುತ್ತಾನೆ ದೇವನು, ಕಮಾ ಅರ್ಸಲ್ನಾ ಫೀಕುಂ ರಸೂಲಂ ಮಿನ್ಕುಂ. ಏ ಜನರೇ, ನಿಮ್ನಲ್ಲಿನೇ ಆರಿಸಿ ಒಂದು ಪರವಾದಿಗೆ ಕಳಿಸ್ತಾ ಇದ್ದೀನಿ, ಒಂದು ರಸೂಲ್ಗೆ ಕಳಿಸ್ತಾ ಇದ್ದೀನಿ. ನಿಮ್ನಲ್ಲಿನೇ ಆರಿಸಿ, ಮನುಷ್ಯರ್ನಲ್ಲಿನೇ. ಅವ್ರ ಕೆಲಸ ಏನು? ಎತ್ಲು ಅಲೇಕುಂ ಆಯಾತಿನ, ದೇವರ ಸುಲೋಕ ಬಿಡಿಸಿ ಬಿಡಿಸಿ ತಿಳಿಸ್ತಾರೆ. ವಯುಜಕ್ಕಿಕುಂ, ನಿಮ್ಮ ಜಹಾಲತ್ಗಳಿಗೆ ಕ್ಲೀನ್ ಮಾಡ್ತಾರೆ. ಯಾವ ರೀತಿ ಬಟ್ಟೆ ಕೊಳೆ ಆಗುತ್ತೆ, ಮೈ ಕೊಳೆ ಆಗುತ್ತೆ, ಸೋಪು ನೀರು ತಗೊಂಡು ನಾವು ಕ್ಲೀನ್ ಮಾಡಿಕೊಡ್ತೀವಿ, ಅದೇ ಥರ ಆ ಮನಸ್ಸಕ್ಕೆ ಕೊಳೆ ಆಗುತ್ತೆ, ಗಲೀಜಾಗುತ್ತೆ. ನಮ್ಮ ಆತ್ಮನೂ ಗಲೀಜಾಗುತ್ತೆ. ಅದು ಕ್ಲೀನ್ ಮಾಡ್ಕೊಳ್ಬೇಕಂದ್ರೆ ದೇವರ ಗ್ರಂಥನಿಂದ. ಅಣ್ಣ ತಮ್ಮಂದ್ರೆ, ವಯುಜಕ್ಕಿಕುಂ ವಯು ಅಲ್ಲಿಮುಕುಮುಲ್ ಕಿತಾಬ ವಲ್ ಹಿಕ್ಮಾ. ದೇವರ ಪುಸ್ತಕ ಓದಿ ಹೇಳ್ತಾರೆ ಅವರು, ಜನಗಳ ಪುಸ್ತಕ ಓದಿ ಹೇಳೋದಿಲ್ಲ, ಬುಜುರ್ಗಳ ಪುಸ್ತಕ ಓದಿ ಹೇಳೋದಿಲ್ಲ, ಚಂದಮಾಮ ಕಹಾನಿಯ ಹೇಳೋದಿಲ್ಲ, ದೇವರ ಪುಸ್ತಕ ಓದಿ ಹೇಳ್ತಾರೆ. ವಯು ಅಲ್ಲಿಮುಕುಮ್ಮ ಲಂ ತಕೂನು ತಾಲಮ್, ನೀವು ಆಶ್ಚರ್ಯ ಬಿಡ್ಬಿಡ್ತೀರಾ ಅಂತ ವಿಷಯಗಳು ತಿಳಿಸ್ತಾರೆ. ಫದುಕುರುನಿ ಅದುಕುರ್ಕುಂ, ನೀವು ನನ್ನ ಪರಿಚಯ ಮಾಡಿ ಕೊಡ್ತಾ ಇದ್ರೆ, ಅಂದ್ರೆ ಓಂ ನಮಃ ಶಿವ ಅರ್ಥ ಏನು ತಿಳಿಬೇಕು, ಆ ಅರ್ಥ ಪ್ರಕಾರ ಬಾಳ್ಬೇಕು, ಆ ಅರ್ಥ ಇನ್ನೊಬ್ಬರಿಗೆ ಹೇಳ್ಕೊಡ್ಬೇಕು. ಓಂ ನಮಃ ಶಿವ ಅಂದ್ರೆ ಸದಾ ಇರೋನು ದೇವನ್ ಒಬ್ಬನೇ ಅಂತ. ಎಲ್ಲರೂ ಸಾಯೋವರು ದೇವರಲ್ಲ, ಹುಟ್ಟೋವರು ದೇವರಲ್ಲ, ಆಸೆ ಇಟ್ಟವರು ದೇವರಲ್ಲ, ಕಾಣುವನು ದೇವರಲ್ಲ, ಸಾಯುವವರು ದೇವರಲ್ಲ. ದೇವನು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಅವನೇ ದೇವನು. ದೇವನ್ ಯಾರ ಕಣ್ಣಿಗೆ ಕಾಣೋದಿಲ್ಲ, ಓಂ ಅಗೋಚರಂ, ಎಲ್ಲಾರಿಗೆ ಅವನು ನೋಡ್ತಾನೆ, ಅವನಿಗೆ ನೋಡೋ ಶಕ್ತಿ ಯಾವ ಕಣ್ಣಲ್ಲೂ ಇಲ್ಲ, ಅವನೇ ದೇವನು. ಸತ್ತಿದ ಮೇಲೆ ನೋಡಬಹುದು, ಅದು ಸತ್ತಿದ ಮೇಲೆ ಯಾರು ನೋಡ್ತಾರೆ? ಯಾರ ಆತ್ಮ ಕ್ಲೀನ್ ಹೊಟ್ಟೆ ಕಿಚ್ಚು ಆತ್ಮಕ್ಕೆ ದೇವನ್ ಕಾಣೋದಿಲ್ಲ. ಅಹಂಕಾರ, ಆಂಬೋವ, ದುರಾಸೆ, ಅನುಮಾನ, ಹೊಟ್ಟೆ ಕಿಚ್ಚು ಇಂಥ ಇದ್ರೆ ಅವನಿಗೆ ದೇವನ್ ಕಾಣೋದಿಲ್ಲ. ಎಲ್ಲದಕ್ಕೆ ಕ್ಲೀನ್ ಆಗ್ಬೇಕು ಮನುಷ್ಯ. ತನ್ನ ಆತ್ಮನಿಂದ ಪರಮಾತ್ಮಗೆ ನೋಡಬೇಕು ಸಾಯೋ ಮೊದಲು. ಸತ್ತಿದ ಮೇಲೆ ಕಣ್ಣಿಂದ ನೋಡಬಹುದು, ದೇವನಿಗೆ ಮಾತಾಡಬಹುದು. ಅಣ್ಣ ತಮ್ಮಂದರೆ, ಫದುಕುರುನಿ ಅದುಕುರ್ಕುಂ, ನೀವು ನನ್ನ ಪರಿಚಯ ಮಾಡಿ ಕೊಡ್ತಾ ಇದ್ರೆ, ನನ್ನ ಮಖ್ಲೂಕ್ನಲ್ಲಿ ನಾನು ನಿಮ್ಮ ಮಾತು ಹೇಳ್ತೀನಿ, ನಿಮ್ಮ ಪರಿಚಯ ಮಾಡಿಕೊಡ್ತೀನಿ. ಫದುಕುರುನಿ ಅದುಕುರ್ಕುಂ ವಷ್ಕುರುಲಿ ವಲಾ ತಕ್ಫುರೂನ್, ನನ್ನ ನ್ಯಾಮತ್ಗಳಿಗೆ ಶುಕ್ರಿಯಾ ಮಾಡಿದ್ರೆ ನನ್ನ ನ್ಯಾಮತ್ಗಳಿಗೆ ಬೆಳೆಸ್ತೀನಿ. ದೇವರ ನ್ಯಾಮತ್ ಏನು? ಆರೋಗ್ಯ, ಸೌಂದರ್ಯ, ಧೈರ್ಯ, ಇದೆಲ್ಲ ದೇವರು ಕೊಟ್ಟಿದ್ದು ಗಿಫ್ಟು, ಅದಕ್ಕೆ ಬೆಳೆಸ್ತೀನಿ. ಅಹಂಕಾರ ಮಾಡದೆ ಕಿತ್ಕೊಳ್ತೀನಿ ಅಂತಾನೆ. ಯಾವ ರೀತಿ ಕಿತ್ಕೊಳ್ತಾನೆ ನೋಡಿ. ಯಾವ ರೀತಿ ಇವತ್ತು ಇರಾನ್ಗೆ, ಅಮೆರಿಕಾಗೆ ಅಜಾಬ್ ಮಾಡಿ ಆಕಾಶ ಮೇಲೆ ಇಟ್ಬಿಟ್ಟಿದ್ದಾನೆ. ಯಾವಾಗ ಎಲ್ಲಿ ಬಾಂಬ್ ಬಿಡ್ತಿತ್ತು ಗೊತ್ತಿಲ್ಲ, ಯಾವ ಊರು ಸರ್ವನಾಶ ಆಗುತ್ತೆ ಗೊತ್ತಿಲ್ಲ. ಆ ರೀತಿ ಇಟ್ಕೊಂಡ್ಬಿಟ್ಟಂತೆ ದೇವನು. ಅಣ್ಣ ತಮ್ಮಂದನೆ, ಶುಕ್ರಿಯಾ ಮಾಡಿದ್ರೆ ಬೆಳೆಸ್ತೀನಿ. ಯಾ ಅಯ್ಯೋ ಅಲ್ಲದಿನ ಆಮನು, ನಂಬಿಕೆ ಇಟ್ಟೋ ಮನುಷ್ಯರೇ, ವಸ್ತೈನು, ದೇವರ ಹತ್ರ ಸಹಾಯ ತಗೊಳ್ತಾ ಇರಿ. ಬಿಸ್ಸಬರಿ, ತಾಳ್ಮೆಯಿಂದ, ವಸ್ಸಲಾ, ತಲೆ ಬುಕ್ಸಿ, ಇನ್ನಲ್ಲಾಹ ಮಾ ಸಾಬಿರೀನ್, ದೇವನು ನಿಮ್ಮ ಜೊತೆನಲ್ಲಿ ಇರ್ತಾನೆ, ನಿಮ್ಗೆ ನೋಡ್ತಾನೆ ಇರ್ತಾನೆ. ಅವನು 7 ಆಕಾಶ ಮೇಲೆ ಇದ್ದು ನಿಮ್ಗೆ ನೋಡ್ತಾನೆ, ಅವನು 7 ಆಕಾಶ ಮೇಲೆ ಇದ್ದು ನಿಮ್ಮ ಮಾತು ಕೇಳ್ತಾನೆ. ಅಣ್ಣ ತಮ್ಮಂದರೆ, ಫದುಕುರುನಿ ಅದುಕುರ್ಕುಂ ವಷ್ಕುರುಲ್ ವಲಾತ್. ಯಾ ಅಯ್ಯುಹಲ್ಲದೀನ ಆಮನು, ನಂಬಿಕೆ ಇಟ್ಟವರು ಮನುಷ್ಯರೇ, ಆಮನುತ್ತಕುಲ್ಲ, ಆ ದೇವರಿಗೆ ಎದ್ರಿ. ಹಖಾತು ಖಾತಿಹಿ, ಯಾವ ರೀತಿ ದೇವನ್ ಹೇಳ್ತಾನೆ ಆ ರೀತಿ ಎದರಬೇಕು. ದೇವನ್ ಯಾವ ರೀತಿ ಹೇಳ್ತಾನೆ? ಲಖದ ಕಾನ ಲಕುಂ ಫಿ ರಸೂಲುಲ್ಲಾಹಿ ಉಸ್ವತುನ್ ಹಸ್ನಾ, ನಿಮ್ಗೆ ರಸೂಲ್ಗೆ ನಾನು ಮಾದರಿ ಮಾಡಿ ಕಳಿಸಿದ್ದೀನಿ. ನನ್ನ ರಸೂಲ್ ಯಾವ ರೀತಿ ಹೇಳ್ತಾನೆ ಆ ರೀತಿ ಬಾಳಬೇಕು. ರಸೂಲ್ ಯಾವ ರೀತಿ ಹೇಳ್ತಾರೆ? ಕುಂತುಂ ಖೈರ ಉಮ್ಮತ್, ನೀವು ಖೈರ್ ವಾಲಿ ಉಮ್ಮತ್ ಆಗಿ ಬಾಳಬೇಕು. ಶರ್ ಗಮ್ಮತ್ತಾಗಬಾರ್ದು, ಅಂದ್ರೆ ಪಂಗಡದಲ್ಲಿ ಡಿವೈಟ್ ಆಗಬಾರ್ದು, ಒಂದಾಗಿರ್ಬೇಕು ನೀವು. ಕುಂತುಂ ಖೈರ ಉಮ್ಮತ್ ಉಖ್ರಜತ್ ಲಿನ್ನಾಸ್, ಎಲ್ಲ ಜನಗಳಿಗೆ ದೇವರ ಪರಿಚಯ ಮಾಡಿ ಕೊಡ್ತಾ ಇರಬೇಕು. ಲಾ ಇಲಾಹ ಇಲ್ಲಲ್ಲ, ಓಂ ನಮಃ ಶಿವಾಯ,
ಇದು ತಿಳುವಳಿಕೆ ಕೊಡ್ತಾ ಇರಬೇಕು. ಉಖ್ರಜತ್ಲಿನ್ ನಾಸ್ ತಾಮುರು ನಬಿಲ್ ಮಾರೂಫ್, ಒಳ್ಳೆತನಗೆ ಬೆಳೆಸ್ತಾ ಇರಬೇಕು. ಅಂದರೆ ಪ್ರೀತಿಗೆ, ಪ್ರೇಮಗೆ, ಕರುಣೆಗೆ, ದಯಾಗೆ, ಒಬ್ಬರ ಮೇಲೆ ಸಹಾಯ ಮಾಡೋದು, ಒಬ್ಬರು ತಪ್ಪು ಮಾಡಿದ್ರೆ ಕ್ಷಮೆ ಕೊಡೋದು, ಅದೆಲ್ಲ ಬೆಳೆಸಬೇಕು. ವತನ್ ಹೌನ ಅನಿಲ್ ಮುನ್ಕರ್, ಕೆಟ್ಟತನಾಗೆ ಸರ್ವನಾಶ ಮಾಡಬೇಕು. ಕೆಟ್ಟತನಾಗೆ ನಮ್ಮ ಒಳಗಡೆ ಬೆಳೆಸ್ಕೊಂಡ್ಬಾರ್ದು. ಕೆಟ್ಟತನ ಯಾವುದು? ಅನುಮಾನ, ಅಹಂಕಾರ, ಆಂಬೋವ, ಹೊಟ್ಟೆ ಕಿಚ್ಚು, ಇದೆಲ್ಲ ಬೆಳೆಸ್ಕೊಂಡ್ಬಾರ್ದು. ಒತ್ತು ಮೀನೂನ ಬಿಲ್ಲ, ನೋಡಲಿಲ್ಲ ಹಾಗೇನೆ ದೇವರಿಗೆ ಎದರಬೇಕು. ದೇವನು ಎಲ್ಲ ಕಡೆ ನನಗೆ ನೋಡ್ತಾ ಇದ್ದಾನೆ, ಎಲ್ಲ ಸಮಯ ನನಗೆ ನೋಡ್ತಾ ಇದ್ದಾನೆ. ನಾನು ಒಂದು ದಿವಸ ದೇವರ ಮುಂದೆ ನಿಲ್ಲಬೇಕು ವಿಚಾರಣೆಗೆ. ಈ ರೀತಿ ನಂಬಿಕೆ ಇಡಬೇಕು. ಅಣ್ಣ ತಮ್ಮಂದರೆ, ಕೇಳುವವನೇ ತಿಳಿಯುವನು, ತಿಳಿಯುವವನೇ ಸುಖ ಪಡೆಯುವನು. ಈ ಲೋಕದಲ್ಲಿ ಪರಲೋಕದಲ್ಲಿ. ಈ ಮನೆ ಸುಮ್ಮನೆ, ಸತ್ತಿದ ಮೇಲೆ ಸ್ವಂತ ಮನೆ, ಇದು ಬಾಡಿಗೆ ಮನೆ. ಬಾಡಿಗೆ ಏನು? ದೇವರಿಗೆ ನೋಡಲಿಲ್ಲ ಹಾಗೆ ಎದರಬೇಕು. ದೇವರು ಮಾಡಿರೋದು ಮನುಷ್ಯರಿಗೆ ಪ್ರೀತಿಯಿಂದ ನೋಡಬೇಕು. ಯಾರಿಗೂ ವಿಷ ಕಣ್ಣಿಂದ ನೋಡಬಾರ್ದು, ಹೊಟ್ಟೆ ಕಿಚ್ಚಿನಿಂದ ನೋಡಬಾರ್ದು, ಯಾರ ಮನಸ್ಸು ನೋವು ಕೊಡಬಾರ್ದು, ಯಾರಿಗೂ ಸುಚ್ಚಂಗೆ ಮಾತಾಡಬಾರ್ದು, ಮನಸ್ಸು ನೋವಾಗಂಗೆ ಮಾತಾಡಬಾರ್ದು. ಈ ಮನೆ ಬಾಡಿಗೆ. ಅಣ್ಣ ತಮ್ಮಂದರೆ, ಅದಕ್ಕೆ ಕವಿ ಹೇಳ್ತಾನೆ, ಆಲೋಚನೆ ಮಾಡು ಮನುಷ್ಯ, ನೀನು ಇರೋದು 3 ದಿವಸ. ಉಸಿರು ನಿಂತ ಮೇಲೆ ನಿನ್ನ ಹೆಸರು ಹೇಳ್ತಾರ. ರಮೇಶ, ದಿನೇಶ, ಗಣೇಶ, ಅಬ್ದುಲ್ಲಾ, ಅಬ್ದುಲ್ ರೆಹಮಾನ್ ಎಲ್ಲಿ ಅಂತ ಕೇಳ್ತಾರ. ಹೆಣ ಎಲ್ಲಿ? ಹೆಣಗೆ ಯಾವಾಗ ಎತ್ತೋದು? ಹೆಣಗೆ ಯಾವಾಗ ಮಣ್ಣು ಮಾಡೋದು? ಹೆಣಗೆ ಯಾವಾಗ ಬೆಂಕಿ ಕೊಡೋದು? ಅದೇ ಕೇಳೋದು. ಹೆಣ್ಣು ಹಣ್ಣು ಮಣ್ಣು ನಿನಗೆ ಎಲ್ಲಿ ತನಕ? ನಿನ್ನ ಮಕ ಮೇಲೆ ಮಣ್ಣು ತಳ್ಳೋ ತನಕ. ನಾನು ನಂದು ಎಲ್ಲಿ ತನಕ? ನಿನ್ನ ಮಕ ಮೇಲೆ ಮಣ್ಣು ತಳ್ಳೋ ತನಕ. ಅಣ್ಣ ತಮ್ಮಂದರೆ, ಒಂದಿದ ಸಾಯಲೇಬೇಕು. ಸತ್ತಿದ ಮೇಲೆ ತಿರ್ಗಾ ರಿಟರ್ನ್ ಬಾಳಲೇಬೇಕು. ದೇವನ ಎಬ್ಬರಿಸ್ತಾನೆ, ವಿಚಾರಣೆ ತಗೊಳ್ತಾನೆ. ಒಬ್ಬನೇ ದೇವರ ಮೇಲೆ ಯಾರು ನಂಬಿಕೆ ಇಟ್ಟಿದ್ದಾನೆ, ಆ ಒಬ್ಬನೇ ದೇವರ ಭಯ ಮನಸ್ಸಿನಲ್ಲಿ ಇಟ್ಟಿದ್ದಾನೆ, ಆ ದೇವರ ನಂಬಿಕೆ ಮನಸ್ಸಿನಲ್ಲಿ ಇಟ್ಟಿದ್ದಾನೆ, ಅವನಿಗೆ ಸ್ವರ್ಗನಲ್ಲಿ ರಾಜ ಮಾಡಿ ಕಳಿಸ್ತಾನೆ. ಯಾರ ನಂಬಿಕೆ ದ್ರೋಹಿ ಆಗಿ ಸಾಯ್ತಾನೆ, ಮುನಾಫಿಕ್ ಆಗಿ ಸಾಯ್ತಾನೆ, ಅವನಿಗೆ ನರಗನಲ್ಲಿ ಹಾಕಿ ತುಂಬುತ್ತಾನೆ. ಅಣ್ಣ ತಮ್ಮಂದರೆ, ಮುನಾಫಿಕ್ ಆಗಿ ಸಾಯಬಾರ್ದು. ಮುನಾಫಿಕ್ ಆಗಿ ಸತ್ರೆ ನರ್ಗ. ಮುನಾಫಿಕ್ ಗುರ್ತೇನು? ಮುನಾಫಿಕ್ ಗುರ್ತು ಫಸ್ಟ್ ಸುಳ್ಳು ಹೇಳ್ತಾನೆ. ಸುಳ್ಳು ಹೇಳ್ತಾನೆ. ಅವನ ಹತ್ರ ಕಳ್ತನ ಹ್ಯಾಬಿಟ್ ಇರ್ತಿದೆ, ಕಳ್ತನನ್ನು ಮಾಡ್ತಾನೆ. ಆಮೇಲೆ ಮಾತಿಗೆ ಕೋಪ ಮಾಡ್ತಾನೆ, ಕೆಟ್ಟಿ ಮಾತಾಡ್ತಾನೆ, ಜಗಳ ಮಾಡ್ತಾನೆ, ಅಮಾನತ್ನಲ್ಲಿ ಖಯಾನತ್ ಮಾಡ್ತಾನೆ. ಆಮೇಲೆ ಡಬಲ್ ಆಕ್ಟಿಂಗ್ ಮಾಡ್ತಾನೆ. ಮುನಾಫಿಕ್ ನೋಡೋದಿಕ್ಕೆ ಮೋಮಿನ್ ಹಾಗೆ ಆಕ್ಟಿಂಗ್ ಮಾಡ್ತಾನೆ, ಒಳಗಡೆ ಮುನಾಫಿಕ್ ಆಗಿರ್ತಾನೆ. ಅಣ್ಣ ತಮ್ಮಂದ್ರೆ, ಮುನಾಫಿಕ್ ಆಗಿ ಸತ್ತರೆ ಯಾವತ್ತೂ ನರಗಾನೆ, ಮೋಮಿನ್ ಆಗಿ ಸತ್ತರೆ ಸ್ವರ್ಗ. ಮೋಮಿನ್ ಗುರ್ತೇನು? ಮೋಮಿನ್ ಯಾರಿಗೂ ಕೈನಿಂದ ತನ್ನ ಬಾಯಿನಿಂದ ಕಷ್ಟ ಕೊಡೋದಿಲ್ಲ. ಅವನ ಹೆಸರು ಯಾವ್ದನ್ನ ಇರಲಿ, ರಮೇಶ, ದಿನೇಶ, ಗಣೇಶ, ಯಾವ್ದನ್ನ ಇರಲಿ, ಯಾರಿಗೂ ಕಷ್ಟ ಕೊಡೋದಿಲ್ಲ. ಅವನೇ ಮೋಮೀನು. ಒಬ್ಬನೇ ದೇವರ ಮೇಲೆ ನಂಬಿಕೆ ಇಡ್ತಾನೆ, ಅವನೇ ಮೋಮೀನು. ಎಲ್ಲಾ ಪರವಾದಿಗಳ ಮೇಲೆ ಈಮಾನ್ ಇಡ್ತಾನೆ, ಅವನೇ ಮೋಮೀನು. ಅವನು ಕನ್ನಡ ಇರಲಿ, ತಮಿಳ್ ಇರಲಿ, ಅರಬ್ಬಿ ಇರಲಿ, ಉರ್ದು ಇರಲಿ, ಇಂಗ್ಲಿಷ್ ಇರಲಿ, ಅವನು ಯಾವ ಭಾಷೆ ಇರಲಿ, ಯಾರು ಇನ್ನೊಬ್ಬರಿಗೆ ಕಷ್ಟ ಕೊಡೋದಿಲ್ಲ, ಇನ್ನೊಬ್ಬನಿಗೆ ಕೆಟ್ಟ ಕಣ್ಣಿಂದ ನೋಡೋದಿಲ್ಲ, ಅವನೇ ಮೋಮೀನು. ಅಣ್ಣ ತಮ್ಮಂದರೆ, ನಿಮ್ಮ ಮೇಲೆ ನನ್ನ ಮೇಲೆ ಆ ದೇವರ ಕರುಣೆ ಇರಬೇಕು. ಆಮೇಲೆ ಇದು ಕರ್ಜೀರಿಗೆ ಕಷಾಯ, ಎಲ್ಲ ರೋಗಕ್ಕೆ ಸಫಾಯ. ಇದು ಶಿವಮೊಗ್ಗ ಅಂತ ತರಿಸ್ಕೊಳ್ಳಿ. 9343560908 9880345330. ಇದರಲ್ಲಿ ತಿಳುವಳಿಕೆ ಮಾಡ್ಕೊಳ್ಳಿ. ನನ್ನ ಕಷಾಯ ನನ್ನ ಹತ್ರ ಇರ್ತಿದೆ. ನನಗೆ ಸಿಗ್ಬೇಕಂದ್ರೆ 1 ತಾರೀಕಿನಿಂದ 20 ತಾರೀಕುವರೆಗೂ ಕರ್ನಾಟಕ ಶಿವಮೊಗ್ಗ ಫೋನ್ ಮಾಡಿ ಹೆಸರು ಬರೆದು ಬರ್ರಿ.
ತಿಳುವಳಿಕೆ ಮಾಡಿಕೊಂಡು ಕಲೀರಿ, ಕಲಿಸ್ಕೊಳ್ಳೋಕೆ ಕರಿತಾ ಇರೋದು. ಈ ಕಷಾಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಕುಡಿಬೇಕು ಎಲ್ಲ ಕಲಿಸ್ಕೊಡ್ತೀನಿ. ಕಲೀರಿ, ತಿಳಿಯಿರಿ, ಇನ್ನೊಬ್ಬರಿಗೆ ತಿಳುವಳಿಕೆ ಕೊಡ್ರಿ. ಇಲ್ಲಿನೂ ಸಂತೋಷನಲ್ಲಿ ಇರ್ತೀರಾ, ಸತ್ತಿದ ಮೇಲೆ ಸ್ವರ್ಗನಲ್ಲಿನೂ ರಾಜ ಆಗಿ ಹೋಗ್ತೀರಾ. ಇದಕ್ಕೆ ಶೇರ್ ಮಾಡಿ. ಇದಕ್ಕೆ ಎಷ್ಟು ಶೇರ್ ಮಾಡ್ತೀರಾ ಆ ದೇವರ ಕರುಣೆಯಲ್ಲಿ ಇರ್ತೀರಾ. ಆಮೇಲೆ ಸಾಯಂಕಾಲ 7:15 ಗಂಟೆಯಿಂದ 9:15 ಗಂಟೆವರೆಗೂ 3 ನಿಮಿಷ ಸಮಯ ಇರ್ತಿದೆ. ಯಾವ ಆಹಾರ ತಿಂದರೆ ರೋಗ ಬರೋದಿಲ್ಲ ಹೇಳ್ಕೊಡ್ತಾ ಇರ್ತೀನಿ. ರೆಕಾರ್ಡಿಂಗ್ನಿಂದ ಮಾತಾಡಿ ನನಗೆ. ಅಣ್ಣ ತಮ್ಮಂದರೆ ಶೇರ್ ಮಾಡಿದ್ಯಾ. ಸಲಾಮ್ ಅಲೈಕುಂ ರಹಮತುಲ್ಲಾಹಿ ವಬರಕಾತು.